ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ದಿನಾಂಕ 22ನೇ ಮೇ 2026ರಂದು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಫೈನಲ್ ಒಂದು ಲಿಸ್ಟನ್ನು ಬಿಡುಗಡೆಗೊಳಿಸಿದ್ರು. ಆದರೆ ಇವತ್ತು ಮತ್ತೊಂದು ಅಪ್ಡೇಟ್ ನೀಡಿರುತ್ತಾರೆ. ಅದೇನು ಅಂತ ತಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀರಿ. ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವೆಲ್ಲೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ತಿಳಿಸುತ್ತಾ ವಿಡಿಯೋ ಪ್ರಾರಂಭಿಸೋಣ. ತಾವು ಕೂಡ ನೋಡ್ತಾ ಹೋಗ್ಬೋದು. ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿ ಏನು ಕ್ರೈಸ್ 2026ಕ್ಕೆ ಸಂಬಂಧಪಟ್ಟಂತೆ 6ನೇ ತರಗತಿಯ ಪ್ರವೇಶಕ್ಕೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಮತ್ತೊಂದು ಬದಲಾವಣೆ ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ. ತಾವು ಕೂಡ ನೋಡ್ಬೋದು. ಇಲ್ಲಿ 23/5 ಕ್ರೈಸ್ ಅಂತಿದೆ. 2026 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಪ್ರಥಮ ಸುತ್ತಿನ ಫಲಿತಾಂಶ ಅಂತ ಕೊಟ್ಟಿದ್ದಾರೆ. ಅದು ಇವತ್ತಿನ ದಿನಾಂಕ ಇದೆ ನೋಡ್ಬೋದು. ತಾವುಗಳು ಕೂಡ 23 ಮೇ 2026 ಅಂತ ಇದೆ. ಹಾಗಾದ್ರೆ ಅದನ್ನು ಕ್ಲಿಕ್ ಮಾಡಿ. ಅದೇನಾದರೂ ಓಪನ್ ಆಗದೇ ಇದ್ದರೆ ತಾವು ಇನ್ನೊಂದು ಆಪ್ಷನ್ ಇದೆ ನೋಡ್ತಾ ಹೋಗ್ಬೋದು. ಇಲ್ಲಿ 3 ಅಡ್ಗೆರೆಗಳು ಬರ್ತಾವೆ ನೋಡ್ರಿ ಮೇಲ್ಗಡೆ. ಅದಾದಮೇಲೆ ಪ್ರವೇಶ ಅಂತಿದೆ. ಅದು ಆದಮೇಲೆ ಇಲ್ಲಿ ನೋಡ್ತಾ ಹೋದಾಗ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ಅಂತಿದೆ. ಏಕಲವ್ಯ ಮಾದರಿ ವಸತಿ ಶಾಲೆ ಪ್ರವೇಶ 2026 ಅಂತಿದೆ. ಅದನ್ನು ಕ್ಲಿಕ್ ಮಾಡಬೇಕು. ಅದು ಆದಮೇಲೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗಿ. ಕ್ರೈಸ್ 2026 ಅಂತಿದೆ. 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಪ್ರಥಮ ಸುತ್ತಿನ ಫಲಿತಾಂಶ ಅಂತಿದೆ. ಇವತ್ತಿನ ದಿನಾಂಕ ಇದೆ ನೋಡ್ತಾ ಹೋಗ್ಬೋದು. ಒಂದು ವೇಳೆ ಅದು ಓಪನ್ ಆಗದೇ ಇದ್ದರೆ ಇನ್ನೂ ಅಪ್ಡೇಟ್ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಹಾಗಾದರೆ ಇಲ್ಲಿ ಯಾಕೆ ಈ ರೀತಿ ಬಿಟ್ಟಿದ್ದಾರೆ ಅಂದರೆ ತಾವು ಕೂಡ ನೋಡಿರ್ತೀರಿ. ಇಲ್ಲಿ ಏನು ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಆಯಾ ವಸತಿ ಶಾಲೆಗೆ ಹೋಗಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ 22ನೇ ಮೇವರೆಗೂ ಅವಕಾಶವನ್ನು ಕೊಟ್ಟಿದ್ದರು. ಹಾಗಾಗಿ ಇವತ್ತು ಮತ್ತೆ ಇಲ್ಲಿ ಪರಿಷ್ಕೃತ ಒಂದು ಫಲಿತಾಂಶವನ್ನು ಇವತ್ತು ಬಿಡುಗಡೆಗೊಳಿಸಿರುತ್ತಾರೆ. ಇಲ್ಲಿ ಯಾರ್ದಾದ್ರೂ ಬದಲಾವಣೆ ಆದರೂ ಆಗಿರಬಹುದು, ಶಾಲೆಗಳ ಲಿಸ್ಟ್ ಆಗಿರ್ಬೋದು, ಅಥವಾ ಯಾರ್ದು ಸೆಲೆಕ್ಟ್ ಆಗಿಲ್ಲ ಅವ್ರ ನೇಮ್ ಕೂಡ ಬಂದಿರಬಹುದು ಎನ್ನುವಂತಹ ಮಾಹಿತಿಯನ್ನು ತಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ತಾವು ಕೂಡ ವೇಟ್ ಮಾಡಿ. ಇನ್ನೊಂದು ಸ್ವಲ್ಪ ಹೊತ್ತು ಮತ್ತೆ ನಾನು ಅಪ್ಡೇಟನ್ನು ನೀಡ್ತೀನಿ. ಇದು ಓಪನ್ ಆದ ಕೂಡಲೇ ಈ ಲಿಂಕ್ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.